ಇವಾಗ ತಾನೇ ಫ್ಲೈಟ್ ಸಿನಿಮಾ ನೋಡ್ಕೊಂಡ್ ಬಂದೆ. ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿರೋದು ಸ್ಕ್ರೀನ್ ಪ್ಲೇ. ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಅಂದ್ರೆ ಒಂದೊಂದು ಹತ್ತತ್ತು ನಿಮಿಷಕ್ಕೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇನ. ತುಂಬಾ ಚೆನ್ನಾಗಿದೆ ಸಿನಿಮಾ. ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ವೇಲಿ ಈ ತರದ್ದು ಅಂದ್ರೆ ಫಸ್ಟ್ ಟೈಮ್ ಅಂತ ಅನ್ಬೋದು. ಚಂದನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅನ್ಸದೇ ಇಲ್ಲ ಫಸ್ಟ್ ಟೈಮ್ ಅಂತ ಅನ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಒಬ್ರು ಅನ್ನೋದಕ್ಕಿಂತ ಆ ಪಾತ್ರಗಳ ಜೋಡಣೆ, ಅವರು ಮತ್ತೆ ಸಾಧು ಕೋಕಿಲ್ ಅವರು, ಮತ್ತೆ ಗಿರಿ, ರಂಗಾಯಣ ರಘು ಸರ್, ಮತ್ತೆ ನಿಮಿಕಾ ಅವರು, ಪ್ರತಿಯೊಬ್ರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಇಡೀ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ. ತುಂಬಾ ಬ್ಯೂಟಿಫುಲ್ ಸಿನಿಮಾ. ರೀ ರೆಕಾರ್ಡಿಂಗ್ ಚೆನ್ನಾಗಿದೆ, ಸಾಂಗ್ಸ್ಗಳು ಚೆನ್ನಾಗಿದೆ. ಅಂದ್ರೆ ಇತ್ತೀಚೆಗೆ ನಾನು ನೋಡಿದಂತ ಸಿನಿಮಾಗಳಲ್ಲಿ ತುಂಬಾ ಬೆಸ್ಟ್ ಸಿನಿಮಾ ಫ್ಲೈಟ್ ಸಿನಿಮಾ. ಆಲ್ ದ ವೆರಿ ಬೆಸ್ಟ್ ಚಂದನ್ ಅಂಡ್ ಟೀಮ್ಗೆ. ಇನ್ನೊಂದಂತಂದ್ರೆ ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಇಷ್ಟೊಂದು ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ತುಂಬಾ ಕಷ್ಟದ ಕೆಲಸ. ಆ ಕೆಲಸನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಗುಡ್ ಲಕ್ ಚಂದನ್, ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ಇವಾಗ ನಾನು ಚಂದನ್ ಅವರ ಮೂವಿ ಫ್ಲರ್ಟ್ ನೋಡ್ಕೊಂಡ್ ಬಂದಿದ್ದು. ಫಸ್ಟ್ ಹಾಫ್ ಎಲ್ಲ ಇವಾಗಿನ ರೆಲೆವೆಂಟ್ ಇಶ್ಯೂಸ್ ಇಟ್ಕೊಂಡು ಆಡಿದ್ದಾರೆ. ಸ್ವಲ್ಪ ಕಾಮಿಡಿ ಎಲ್ಲಾನು ಅದರಲ್ಲಿ ಕಾಣಕ್ ಸಿಗುತ್ತೆ. ಸೆಕೆಂಡ್ ಹಾಫ್ ಅದ್ಭುತವಾಗಿದೆ. ಅಂದ್ರೆ ನಾನು ಕ್ರಿಕೆಟ್ ಫೀಲ್ಡ್ ಅಲ್ಲಿ ಯಾವ ತರ ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡ್ತೀವೋ ಒಂದು ಒನ್ ಡೇ ಮ್ಯಾಚ್ ಅಲ್ಲಿ ಆ ತರ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡಿದೆ. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಅಂಡ್ ಸಖತ್ ಹ್ಯಾಂಡ್ಸಮ್ ಆಗಿ ಕಂಡಿದ್ದಾರೆ ಥ್ರೂ ಔಟ್ ದ ಮೂವಿ, ಡಿಫ್ರೆಂಟ್ ಶೇಡ್ಸ್. ಅಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಡೈರೆಕ್ಷನ್ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನ ಈ ಚಿಕ್ಕ ವಯಸ್ಸಲ್ಲೇ ಇವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ. ಸೊ ನನಗಂತೂ ಭಾರಿ ಇಷ್ಟ ಆಯಿತು. ಆಮೇಲೆ ಯಂಗರ್ ಜನ್ರೇಷನ್ ಈ ಥರ ಮೂವೀಸ್ನ ಡೆಫಿನೆಟ್ಲಿ ಪ್ರೋತ್ಸಾಹ ಕೊಡಬೇಕು. ಆ್ಯಂಡ್ ಬಂದು ನೋಡಿ ಇನ್ ಗುಡ್ ನಂಬರ್ಸ್. ಸಕ್ಕದಾಗಿರುತ್ತೆ. ಅಂದರೆ ಪೈಸಾ ವಸೂಲ್. ಯಾರಿಗೂ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಫೀಲ್ ಇಟ್ಕೊಂಡೇ ಹೋಗ್ತಾರೆ ಈ ಮೂವಿ ನೋಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಫ್ಲರ್ಟ್ ಮೂವಿ ನೋಡ್ಕೊಂಡ್ ಬಂದೆ. ನಾವು ಚಂದನ್ನ ಒಬ್ಬ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯಂಗ್ ಡೈನಮಿಟಿಕ್ ಹೀರೋ. ಆದರೆ ಚಂದನ್ನಲ್ಲಿ ಇವತ್ತು ನೋಡಿದಂಥ ಮೂವಿನಲ್ಲಿ ಅವನೊಬ್ಬ ಆ್ಯಕ್ಟರ್ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ಡೈರೆಕ್ಟರ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಮೂವಿನಲ್ಲಿದೆ. ಅವನ ಮೊದಲನೇ ಮೂವಿನೇ ಅವನ ಎಡಿಟಿಂಗ್ ಪ್ಯಾಟರ್ನ್ ಇರ್ಬೋದು, ಸ್ಕ್ರೀನ್ ಪ್ಲೇ ತೊಗೊಂಡೋಗಿರೋ ರೀತಿ ಇರ್ಬೋದು, ಫ್ಯಾಂಟಾಸ್ಟಿಕ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫು ಆ ಟೈಟ್ಲಿಗೆ ತಕ್ಕಂಗೆ, ಫ್ಲರ್ಟ್ ಅನ್ನೋ ಒಂದು ಟೈಟ್ಲಿಗೆ ತಕ್ಕಂಗೆ ಹೇಗೆ ಮೂವಿ ತೊಗೊಂಡೋಗಿದ್ದಾರೋ, ಇಂಟರ್ವಲ್ ಪಾಯಿಂಟ್ ಆದಮೇಲೆ ಕ್ಲೈಮ್ಯಾಕ್ಸ್ವರೆಗೂ ಮೂವಿ ಹೋಗೋದೇ ಗೊತ್ತಾಗಲ್ಲ. ನಾನು ಇಂಟರ್ವಲ್ಲಲ್ಲಿ ಹೊರಗೆ ಬಂದಾಗ ಚಂದನ್ ಕೇಳ್ತಿದ್ದೆ ಏನು ಡ್ಯೂರೇಷನ್ ಅಂತ. 2 hours 28 minutes 2.5 hours ಮೂವಿ ಅಂತ. ಹೇಗೆ ನಿನಗೆ ಧೈರ್ಯ ಬಂತು ಇವತ್ತಿನ ದಿನದಲ್ಲಿ 2.5 ಗಂಟೆ ಸಿನಿಮಾ ಮಾಡಿದ್ಯಾ, ದೊಡ್ಡ ಹೀರೋಗಳಿದೆ ಮಾಡಲ್ಲ, ನೀನು ಸಿನಿಮಾ ಮಾಡಿದ್ಯಾ ಅಂದಾಗ ಸಿನಿಮಾ ನೋಡಿ ಅಣ್ಣ ಅಂತಂದ್ರು. ರಿಯಲಿ ಹ್ಯಾಟ್ಸ್ ಆಫ್. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಅವನ ಕೋ ಆರ್ಟಿಸ್ಟ್ ಇದ್ದಾರಲ್ಲ ಗಿರಿ, ಪ್ಯಾರಲಲ್ ಹೀರೋ ಆಗೇ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಮತ್ತು ರಂಗಾಯಣ ರಘು ಇರ್ಬೋದು, ಸನಿಹಾ, ಆಕೆ ಹೆಸರು ಗೊತ್ತಿಲ್ಲ, ಹೀರೋಯಿನ್ನು. ಎಲ್ಲ ಕ್ಯಾರೆಕ್ಟರ್ಸು ಅಂಥ ಹೆಚ್ಚು ಕ್ಯಾರೆಕ್ಟರ್ಗಳಿಲ್ಲ ಸಿನಿಮಾದಲ್ಲಿ. ಯಾವುದೇ ಫೈಟ್ ಇಲ್ಲ ಸಿನಿಮಾದಲ್ಲಿ ಮೇಯ್ನ್ಲಿ. ಇಂಥ ಒಂದು ಸಿನಿಮಾ ಡೆಫಿನೆಟ್ಲಿ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ನೋಡಬೇಕು ಸಿನಿಮಾ. ಇದು OTTಲಾಗಲಿ, TV ನಲ್ಲಾಗಲಿ, ಮೊಬೈಲ್ಗಳಲ್ಲಾಗಲಿ ನೋಡಬಾರ್ದು ಈ ಥರ ಸಿನಿಮಾನ. ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾನೆ ನಾಯಕ ನಟ ಚಂದನ್. ಜೊತೆಗೆ ಡೈರೆಕ್ಷನ್ ಮಾಡಿದ್ದಾನೆ. ಡೈರೆಕ್ಷನ್ ಪ್ಯಾಟರ್ನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಬೋರ್ ಅಂತದೇ ಓಡಿಸಲ್ಲ ಸೆಕೆಂಡ್ ಹಾಫ್ ಅಂತೂ. ಸಿನಿಮಾ ಯಾವಾಗ ಮುಗಿಯುತ್ತೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಎಡಿಟಿಂಗ್ ಪ್ಯಾಟರ್ನು ಮತ್ತು ಡೈರೆಕ್ಷನ್ ತೊಗೊಂಡೋಗಿದ್ದಾರೆ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಚಂದನ್. ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ. ಸೊ ಏನು ಹೇಳೋದು ಗೊತ್ತಿಲ್ಲ. ಈ ಮೂವಿ ನೋಡಾದ್ಮೇಲೆ ಫುಲ್ ಉಪೇಂದ್ರ ಸರ್ ಆ ಜನ್ರೇಷನ್ನಲ್ಲಿ ಬರೀ ಮೆದ್ಲಿಗೆ ಮಾತ್ರ ಕೈ ಹಾಕಿದ್ರು. ಇವರು ಮೆದ್ಲು ಹಾರ್ಟು ಎರಡಕ್ಕೂ ಕೈ ಹಾಕ್ಬಿಟ್ಟವ್ರೆ. ಅದ್ಭುತವಾದ ಡೈರೆಕ್ಷನ್ನು. ಹ್ಯಾಟ್ಸ್ ಆಫ್ ಟು ಹಿಮ್. ಬಟ್ ಅನ್ಸಲ್ಲ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಹೋಲ್ ಟೀಮ್ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಮೂವಿನಲ್ಲಿ. ಈ ಥರ ಸಿನಿಮಾ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ
ಆಕ್ಚುಲಿ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಯಂಗ್ಸ್ಟರ್ಸ್ ಆಗಲಿ ಎಲ್ಲರೂ ಕೂತ್ಕೊಂಡು ನೋಡಬೇಕು. ಇದ್ರಲ್ಲಿ ತುಂಬ ಕಲಿಯೋದಿದೆ. ಏನು ಮುಖ್ಯ ಲೈಫಲ್ಲಿ, ಏನು ತಪ್ಪುಗಳು ಮಾಡಬಾರ್ದು, ಮತ್ತೆ ಯಾರನ್ನ ಪ್ರೀತಿ ಮಾಡಬೇಕು, ಯಾರನ್ನ ಪ್ರೀತಿ ಮಾಡಬಾರ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಚಂದನ್. ಇವನ್ ಆರ್ಟಿಸ್ಟ್ಗಳು ಅಷ್ಟೇ, ಎಲ್ಲೂ ಯಾರು ಫಸ್ಟ್ ಟೈಮ್ ಮಾಡಿದ್ದಾರೆ ಅದು ಇದು ಏನು ಅನ್ಸಲ್ಲ. ಸಾಧು ಸರ್ ಮತ್ತೆ ಶ್ರುತಿ ಮೇಡಮ್ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಇವನ್ ಅವಿನಾಶ್ ಸರ್ ಅಷ್ಟೇ, ರಂಗಾಯಣ ರಘು ಸರ್ ಅಷ್ಟೇ, ಎಲ್ಲರೂ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಬಂದು ಕನ್ನಡ ಸಿನಿಮಾನ ನೋಡಿ, ಥಿಯೇಟರ್ ಇಂಥ ಸಿನಿಮಾ ನೀವು ನೋಡಬೇಕು, ಸಪೋರ್ಟ್ ಮಾಡಬೇಕು ಎಲ್ಲರೂ, ಅಷ್ಟೇ ಕೇಳ್ಕೊಳ್ಳೋದು. ಆಲ್ ದ ಬೆಸ್ಟ್ ಚಂದನ್. ಇನ್ನ ಈ ತರ ಒಳ್ಳೆ ಒಳ್ಳೆ ಡೈರೆಕ್ಷನ್ ಮಾಡಿ ಒಳ್ಳೆ ಒಳ್ಳೆ ಅದ್ಭುತ ಸಿನಿಮಾ ಕೊಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಆಫ್ಟರ್ ಬಿಗ್ ಬಾಸ್ ಫಸ್ಟ್ ಮೂವಿ ಫ್ಲರ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನನಗೆ ಫಸ್ಟ್ ಇಷ್ಟ ಆಗಿದ್ದು ಸ್ಟೋರಿ. ಎಲ್ಲ ಮೂವಿನಲ್ಲೂ ಒಂದೇ ತರ ನಾವು ಸ್ಟೋರಿ ನೋಡ್ತಾ ಇದ್ವಿ, ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಫ್ಲರ್ಟ್. ಇದನ್ನೇನೋ ಸುಮ್ಮನೆ ಸಿನಿಮಾ ಬಂದು ನೋಡಿದೆ ರಿವ್ಯೂ ಚೆನ್ನಾಗೇ ಹೇಳಬೇಕು ಅಂತ ನಾ ಹೇಳ್ತಿಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಸ್ಟೋರಿ, ಎಲ್ಲೂ 1 ಸೆಕೆಂಡ್ ಕೂಡ ನಂಗೆ ಬೋರ್ ಆಗಿಲ್ಲ. ಫಸ್ಟ್ ಸ್ಟೋರಿ ಇಷ್ಟ ಆಯ್ತು, ಅದಾದ್ಮೇಲೆ ಚಂದನ್ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು. ಎರಡೂ ಶೇಡಲ್ಲೂ ಸಕ್ಕತ್ತಾಗಿ ಮಾಡಿದ್ದಾರೆ. ಮತ್ತೆ ಆ ಟ್ವಿಸ್ಟ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಫಸ್ಟ್ ಹಾಫು ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಹಾಫು ಡಬಲ್ ಚೆನ್ನಾಗಿದೆ. ಅದಾದ್ಮೇಲೆ ಸಾಧು ಸರ್ ಮತ್ತೆ ಶ್ರುತಿ ಮ್ಯಾಮ್ ಕಾಮಿಡಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಎಲ್ಲೂ 1 ಸೆಕೆಂಡ್ ಬೋರ್ ಆಗಲ್ಲ, ಕ್ಯೂರಿಯಾಸಿಟಿ ಇರುತ್ತೆ, ಅಯ್ಯೋ ಹಿಂಗಿದೆಯಾ ನೆಕ್ಸ್ಟ್ ಅನ್ನೋ ತರ ಮೂವಿ. ಪ್ರತಿಯೊಬ್ರು ಮನೆಯವರು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ. ಚಂದನ್ ಅವರು ಅಷ್ಟೇ, ಅಂದ್ರೆ ನಾವು ಸೀರಿಯಲ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ, ಹಾಗೆ ಹೀಗೆ ಅಂತೀವಿ. ನಿಜವಾಗ್ಲೂ ತುಂಬಾ ಚೇಂಜ್ ಅವ್ರ ಆಕ್ಟಿಂಗ್ ಇರ್ಬೋದು, ಪ್ರತಿಯೊಂದ್ರಲ್ಲೂ ಸಿಕ್ಕಾಬಡೆ ಚೇಂಜಸ್ ನನಗೆ ಕಾಣಿಸ್ತು. ಅಂದ್ರೆ ಬಿಗ್ ಸ್ಕ್ರೀನ್ ಅಲ್ಲಿ ಒಂದು ದೊಡ್ಡ ಹೀರೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಆಯ್ತು. ಮತ್ತೆ ಅವ್ರದೇ ಡೈರೆಕ್ಷನ್ ಅಂತ ಕೇಳಿ ನಿಜವಾಗ್ಲೂ ನಂಗೆ ಶಾಕ್ ಆಯ್ತು. ಯಾಕಂದ್ರೆ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಚಂದನ್ ಮಾಡ್ತಾರೆ, ಇಷ್ಟೊಂದು ಟ್ಯಾಲೆಂಟೆಡ್ ಅನ್ನೋ ತರ ಫೀಲ್ ಆಯ್ತು. ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದ್ ಕಡೆ ನಾವು ಎಮೋಷನಲ್ ಆಗ್ತಾ ಇರ್ತೀವಿ, ಆಮೇಲೆ ಟ್ವಿಸ್ಟ್ ಸಿಗತ್ತೆ, ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಲವ್ ಇದೆ, ಟ್ವಿಸ್ಟ್ ಇದೆ. ಸೊ ಎಲ್ಲ ಇದೆ ಸಿನಿಮಾದಲ್ಲಿ. ಆಫ್ಟರ್ ಬಿಗ್ ಬಾಸ್ ಒಂದು ಒಳ್ಳೆ ಸಿನಿಮಾ ನೋಡಿದ ಖುಷಿ ಇದೆ. ಸೊ ಎಲ್ಲರೂ ಫ್ಲರ್ಟ್ ಮೂವಿಗೆ ಸಪೋರ್ಟ್ ಮಾಡಿ. ನಾನಂತೂ ನನ್ನ ಎಲ್ಲ ಫ್ರೆಂಡ್ಸ್ಗೂ ಹೇಳ್ತೀನಿ ಮೂವಿ ಹೋಗಿ ನೋಡಿ ಅಂತ. ಸೊ ನೀವು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದಾಗ, ಎಲ್ಲರೂ ಸಪೋರ್ಟ್ ಮಾಡಿದಾಗ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ. ಅವ್ರು ಹೇಳ್ತಾ ಇದ್ರು 2019 ಇಂದ ಈ ಸಿನಿಮಾಗೆ ತಯಾರಿ ಮಾಡಿದೀವಿ ಅಂತ. ಅಂದ್ರೆ ಅಷ್ಟು ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಎಡಿಟಿಂಗಿಗೆ ಸುದೀಪ್ ಸರ್ ಕೂಡ ಕೂತಿದ್ರು ಅಂತ ಗೊತ್ತಾಯ್ತು. ಸಕ್ಕತ್ತಾಗಿದೆ. ಮತ್ತೆ ಒಂದು ಸಾಂಗ್ ಕೂಡ ಹಾಡಿದ್ದಾರೆ ಸರ್ ಕೂಡ. ಆ ಸಾಂಗ್ ಹಾಡಿರೋದು ಅದು ಕೂಡ ಬಂದು ಹೋಗುತ್ತೆ ಸಿನಿಮಾದಲ್ಲಿ. ಸೊ ತುಂಬಾ ಖುಷಿ ಆಯ್ತು. ಆಫ್ಟರ್ ಬಿಗ್ ಬಾಸ್ ಒಳ್ಳೆ ಮೂವಿ ನೋಡಿ. ಥ್ಯಾಂಕ್ ಯು.